ಇಲ್ಲಿ HDFC ಬ್ಯಾಂಕ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ನೀವು ಹೋವರ್ ಮಾಡಿದ್ರೆ ಬೈ ಸೆಲ್ ಅನ್ನೋ ಆಪ್ಷನ್ಗಳಿಗೂ ನಿಮಗೆ ತೋರಿಸುತ್ತಲ್ವ. ಬಿ ಮತ್ತು ಎಸ್ ಅನ್ನೋದು ಕೀಬೋರ್ಡ್ ಶಾರ್ಟ್ಕಟ್ಸ್ ಕೂಡ. ಬಿ ಅನ್ನೋದ್ರ ಮೇಲೆ ಅಥವಾ ನೀವು ಬೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೊಂದು ಆರ್ಡರ್ ವಿಂಡೋ ಬರುತ್ತೆ. ಈ ಆರ್ಡರ್ ವಿಂಡೋದಲ್ಲಿ ನೀವು ಸುಮಾರು ಆಪ್ಷನ್ಗಳು ತೋರಿಸ್ತಾ ಇದೆ. ಇಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ ಏನು ಅಂತ. ಒಂದು ಝೆರೋದಾದು ಇಷ್ಟ ಆಗೋ ಫೀಚರ್ ಏನಂದರೆ, ಮೊಬೈಲಲ್ಲಾಗಲಿ ವೆಬ್ ವರ್ಷನಲ್ಲಾಗಲಿ ನಿಮಗೆ ಟಾಗಲ್ ಮಾಡಿದ್ರೆ ಬೈ ಅಥವಾ ಸೆಲ್ ಆಗುತ್ತೆ. ಅದು ತುಂಬ ಈಸಿ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇವರೇ ಫಸ್ಟ್ ಸ್ಟಾಕ್ ಬ್ರೋಕರ್ ಈ ರೀತಿ ಟಾಗಲ್ಲಿಂದ ಬೈ ಅಥವಾ ಸೆಲ್ ಅಂತಂದಿದ್ದು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಏನು ವಿಂಡೋ ಕಾಣ್ತಾ ಇದೆ ಬ್ಲೂ ಕಲರಲ್ಲಿದೆ ಅಲ್ವಾ, ಹಾಗಂದರೆ ನೀವು ಬೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ. ಅದೇ ನೀವು ಸೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೋಡಿ, ಇಲ್ಲೊಂದು ಟಾಗಲ್ ಆನ್ ಮಾಡ್ಕೊಂಡ್ರೆ ಈಗ ಸೆಲ್ ಆಗೋಯ್ತು, ಎಲ್ಲ ರೆಡ್ ಆಗೋಯ್ತು. ಇದು ಇಂಟ್ಯೂಟಿವ್ ಆಗಿದೆ, ಅಂದರೆ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ನಾವು ಬೈ ಮಾಡೋಕ್ಕೆ ಹೋಗ್ತಾ ಇದೀವಾ ಸೆಲ್ ಮಾಡೋಕ್ಕೆ ಹೋಗ್ತಾ ಇದೀವಾ ಅಂತ ಕನ್ಫ್ಯೂಷನ್ ಇರಲ್ಲ. ಇದೇ ಮಾಡೆಲ್ನ ಸುಮಾರು ಬ್ರೋಕರ್ಗಳು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸುಮಾರು ಬೇರೆ ಬೇರೆ ಡಿಸ್ಕೌಂಟ್ ಬ್ರೋಕರ್ಸಲ್ಲೂ ಕೂಡ ನೀವು ಇದೇ ಥರ ಸೆಟಪ್ಪನ್ನು ನೋಡ್ತೀರಾ. ಬಟ್ ಇವರೇ ಮೊದಲು ತಂದಿದ್ದನ್ನು ಬೈ ಅನ್ನೋದನ್ನು ನಾನು ಕೊಟ್ಟಿದಾಗ ಇಲ್ಲಿ ನಿಮಗೆ 2 ಆಪ್ಷನ್ ತೋರಿಸುತ್ತೆ. ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ ಇದ್ರ ಬಗ್ಗೆ ವ್ಯತ್ಯಾಸ ಏನು ಅಂತ, ಅದು ನೀವು ಅದನ್ನು ಚೆಕ್ ಮಾಡ್ಕೋಬೋದು. 30 ರಿಂದ 50 ಪೈಸೆ ಹೆಚ್ಚು ಕಮ್ಮಿ ಈ ಥರ ವ್ಯತ್ಯಾಸ ಇರುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಥರ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸೆಲೆಕ್ಟ್ ಆಗಿದೆ. ಇಲ್ಲಿ 4 ಡಿಫ್ರೆಂಟ್ ಟೈಪ್ ಆಫ್ ಆರ್ಡರ್ಸ್ ನೋಡ್ತಾ ಇದ್ದೀರಾ. ರೆಗ್ಯುಲರ್, ಕವರ್ ಆರ್ಡರ್, AM ಅಂದರೆ ಆಫ್ಟರ್ ಮಾರ್ಕೆಟ್ ಆರ್ಡರ್, ಐಸ್ಬರ್ಗ್ ಆರ್ಡರ್ ಅಂತ. ಇದೇನು ಅಂತ ಒಂದೊಂದನ್ನೇ ಸಪ್ರೇಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರೆಗ್ಯುಲರ್ ಆರ್ಡರ್. ಸುಮಾರು ಸಲ ನಾವು ಉಪಯೋಗಿಸುವಂಥದ್ದು ರೆಗ್ಯುಲರ್ ಆರ್ಡರ್ನೇ, ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ರೆಗ್ಯುಲರ್ ಆರ್ಡರಲ್ಲಿ ನಿಮಗೆ 2 ಆಪ್ಷನ್ ತೋರಿಸ್ತಾ ಇದೆ, ಇಂಟ್ರಾಡೇ ಮತ್ತು ಲಾಂಗ್ ಟರ್ಮ್ ಅಂತ. ಇದಕ್ಕೆ ಇನ್ನೊಂದು ಶಾರ್ಟ್ಕಟ್ ಕೀ ಕೂಡ ಇದೆ, MIS ಮತ್ತು CNC ಅಂತ. MIS ಅಂದರೆ ಮಾರ್ಜಿನ್ ಇಂಟ್ರಾಡೇ ಸ್ಕ್ವೇರ್ ಆಫ್ ಅಂತ, CNC ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ. ಅಂದರೆ ಇದರಲ್ಲಿ ಮುಖ್ಯವಾಗಿ ವ್ಯತ್ಯಾಸ ಏನು ಅಂತಂದರೆ, ಇಂಟ್ರಾಡೇ ಅಂದರೆ ಹೆಸರೇ ಹೇಳಬೇಕಾದ್ರೆ ಒಂದು ದಿನದೊಳಗಿಂದು ಅಂತ. ಅಂದರೆ ನೀವು ಇದನ್ನೇನಾದರೂ ನೀವು ಬೈ ಮಾಡಿದ್ರೆ ಆ ದಿನ ಮಾರ್ಕೆಟ್ ಮುಗಿಯೋದ್ರ ಒಳಗಾಗಿ ನೀವು ಅದನ್ನು ಸೆಲ್ ಕೂಡ ಮಾಡಬೇಕಾಗತ್ತೆ. ಓಕೆನಾ. ಅದೇ ಲಾಂಗ್ ಟರ್ಮ್ ಅಂತ ಅಂದರೆ ಇಲ್ಲಿ ನೀವು ಇವತ್ತು ತೊಗೊಂಡಿದ್ದನ್ನು ನೀವು ನಾಳೆ ಮಾರ್ಬೋದು, ನಾಡಿದ್ದು ಮಾರ್ಬೋದು, ಅಥವಾ ನೀವು 1 ವರ್ಷ 10 ವರ್ಷ ಬಿಟ್ಟು ಈ ರೀತಿ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ವರ್ಗಾವಣೆ ಆಗುತ್ತೆ. ನೀವು ಲಾಂಗ್ ಟರ್ಮಲ್ಲಿ ಏನು ಕೊಂಡ್ಕೊತೀರೋ ಅದು. ಆದರೆ ಇಂಟ್ರಾಡೇನಲ್ಲಿ ನೀವು ಕೊಂಡ್ಕೊಳ್ಳೋವಂಥದ್ದು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಮಾತ್ರ ಇರುತ್ತೆ. ನೀವು ಆ ದಿನ ಮುಗಿದ್ರೊಳಗಾಗಿ ಅದನ್ನು ವಾಪಸ್ ಕೊಡಬೇಕಾಗುತ್ತೆ. ಇಂಟ್ರಾಡೇ ಮತ್ತು ಲಾಂಗ್ ಟರ್ಮಿಗೆ ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಇದೆ. ಅದೇನೆಂದರೆ ಮಾರ್ಜಿನ್. ನೀವು ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಮಾರ್ಜಿನ್ ರಿಕ್ವೈರ್ಡ್ ಅಂತ. ಇಲ್ಲಿ ನೋಡಿ, ನಾನು ಒಂದು ಕ್ವಾಂಟಿಟಿ HDFC ಬ್ಯಾಂಕ್ ಶೇರು ಈಗ 1506 ರೂಪಾಯಿ ನಡೀತಾ ಇದೆ ಅಲ್ವಾ. ಇದು ಶುಕ್ರವಾರದ ಕ್ಲೋಸಿಂಗ್ ಪ್ರೈಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. 1506 ರೂಪಾಯಿಗೆ ನಾನು ಕೊಂಡ್ಕೋಬೇಕು ಅಂದರೆ ನನ್ನ ಹತ್ರ 1506 ರೂಪಾಯಿ ಮಾರ್ಜಿನ್ ಅಂತ ತೋರಿಸ್ಬೇಕಾಗಿತ್ತು. ಆದರೆ ಇಲ್ಲಿ ನೋಡಿ, 301 ರೂಪಾಯಿ 20 ಪೈಸೆ ನನ್ನ ಟ್ರೇಡಿಂಗ್ ಅಕೌಂಟಲ್ಲಿದ್ದರೆ ಸಾಕು ಅಂತ ತೋರಿಸ್ತಾ ಇದೆ. 5x ಅಂತ ಒಂದು ಲೆವರೇಜ್ ತೋರಿಸ್ತಾ ಇದೆ. ಇದೇನಂತ ಅಂದರೆ, ನಮ್ಮ ಸ್ಟಾಕ್ ಬ್ರೋಕರ್ಸ್ಗಳಿದಾರಲ್ಲ, ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ಸ್ ಆಗಲಿ ರೆಗ್ಯುಲರ್ ಸ್ಟಾಕ್ ಬ್ರೋಕರ್ಸ್ ಆಗಲಿ, ನೀವು ಇಂಟ್ರಾಡೇಗೆ ಯಾವ್ದಾದ್ರು ಒಂದು ಸ್ಟಾಕ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಅವ್ರು ನಿಮಗೆ ಲೆವರೇಜ್ ಅಂತ ಕೊಡ್ತಾರೆ. ಲೆವರೇಜ್ ಅಂದರೆ ನಿಮ್ಮ ಹತ್ರ 300 ರೂಪಾಯಿ ಇದ್ದರೆ ಸಾಕು, ನೀವು 1500 ರೂಪಾಯಿದ್ದು ನೀವು ಪರ್ಚೇಸ್ ಮಾಡ್ಬೋದು ಅಂತ. ಅಂದರೆ 1/5 5ರಲ್ಲಿ 1 ಭಾಗದಷ್ಟು ನಿಮ್ಮ ದುಡ್ಡಿದ್ದರೆ ಸಾಕು, ನೀವು ಪೂರ್ತಿ ಅಮೌಂಟಿಂದು ನೀವು ಬೈ ಮಾಡ್ಬೋದು ಅಂತ. ಇದು ಯಾರು ಟ್ರೇಡಿಂಗ್ ಮಾಡ್ತಾರೋ ಅವ್ರಿಗೆ ಎನ್ಕರೇಜ್ ಮಾಡಲಿ ಅಂತ. ಯಾಕೆ ಎನ್ಕರೇಜ್ ಮಾಡ್ತಾರೆ ಅಂದರೆ, ಟ್ರೇಡಿಂಗ್ ಮಾಡಿದ್ರೇ ಇವರಿಗೆ ದುಡ್ಡು ಬರೋದಲ್ವಾ. ಟ್ರೇಡಿಂಗಲ್ಲಿ ಟ್ರಾನ್ಸಾಕ್ಷನ್ ಚಾರ್ಜಸ್ಸು, ಬ್ರೋಕರೇಜ್ ಚಾರ್ಜಸ್ಸು ಅದೆಲ್ಲ ಇವ್ರು ಚಾರ್ಜ್ ಮಾಡೋಕ್ಕಾಗೋದು. ಹಾಗಾಗಿ ಈ ರೀತಿ ಲೆವರೇಜ್ ಕೊಡ್ತಾರೆ. ಈ ಲೆವರೇಜ್ಗೆ ಒಂದು ಸಿಸ್ಟಮೇ ಇರಲಿಲ್ಲ ಮೊದಲು. 20 ಟೈಮ್ಸು, 25 ಟೈಮ್ಸು, 30 ಟೈಮ್ಸ್ ಎಲ್ಲ ಲೆವರೇಜ್ ಕೊಡ್ತಾಯಿದ್ರು ಕೆಲವೊಂದು ಸ್ಟಾಕ್ ಬ್ರೋಕರ್ಸ್. ಅಂದರೆ ನಿಮ್ಮ ಹತ್ರ 1 ರೂಪಾಯಿ ಇದ್ದರೆ ನೀವು 30 ರೂಪಾಯಿದು ಸ್ಟಾಕ್ನ ಬೈ ಅಥವಾ ಸೆಲ್ ಮಾಡ್ಬೋದು ಅನ್ನೋ ಲೆವೆಲಿಗೆ ತನಕ ಇತ್ತು. ಅದನ್ನು ಇತ್ತೀಚೆಗೆ ಫೇಸ್ಡ್ ಮ್ಯಾನರಲ್ಲಿ ಸೆಬಿ ರೆಗ್ಯುಲೇಷನ್ ತಂದು ಮ್ಯಾಕ್ಸಿಮಮ್ 5 ಟೈಮ್ಸ್ ನೀವು ಲೆವರೇಜ್ ಕೊಡ್ಬೋದು ಅನ್ನೋದನ್ನು ಮಾಡಿದ್ದಾರೆ. ಇದು ಒಂದು ಒಳ್ಳೆಯದೇನೆ. ಯಾಕೆಂದರೆ ದುಡ್ಡು ಇಲ್ದಲೇ ಇದ್ದವರು ಕೂಡ 10 ರೂಪಾಯಿ ಇದ್ದವರು ಕೂಡ 300 ರೂಪಾಯಿದು ಏನಾದ್ರು ಪರ್ಚೇಸ್ ಮಾಡ್ಬೋದು ಅಂತಂದರೆ ಅವರಿಗೆ ಲಾಸ್ ಆಗೋ ಚಾನ್ಸಸ್ಸು ಅಷ್ಟೇ ಇರುತ್ತಲ್ವ. ಲಾಸ್ ಆದಾಗ ನಿಮ್ಮ ಟ್ರೇಡಿಂಗ್ ಅಕೌಂಟಿಂದ ತೊಗೊತಾರೆ, ಲಾಭ ಆದರೆ ಮಾತ್ರ ನಿಮಗೆ ಅದೊಂದು ಆಪರ್ಚುನಿಟಿ. ಆದರೆ ಅದನ್ನು ಯಾರೂ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸು ಕಷ್ಟಕ್ಕೆ ಸಿಗಾಕೊತಾ ಇದ್ರು. ಅದನ್ನು ಸೆಬಿ ಇವಾಗ ತಪ್ಪಿಸಿದೆ. ಸೊ 5 ಟೈಮ್ಸ್ ಲೆವರೇಜ್ ಅಷ್ಟೇ ನಿಮಗೆ ಮ್ಯಾಕ್ಸಿಮಮ್ ಸಿಗುತ್ತೆ. ಅದೇ ನೀವು ಲಾಂಗ್ ಟರ್ಮ್ ಅಂತ ನೀವು ತೊಗೊಳಕ್ಕೆ ಹೋದರೆ ಇಲ್ಲಿ ನೀವು ಯಾವುದೇ ಲೆವರೇಜನ್ನು ಯೂಸ್ ಮಾಡಲ್ಲ. ಅಂದರೆ ನಿಮ್ಮ ಹತ್ರ ಟ್ರೇಡಿಂಗ್ ಅಕೌಂಟಲ್ಲಿ ಏನಿದೆ ಆ ದುಡ್ಡನ್ನು ನೀವು ಕೊಟ್ಟು ಖರ್ಚು ಮಾಡಿ ನೀವು ತೊಗೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಸ್ವಂತಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ಕೋಬೋದು. ಯಾಕೆಂದರೆ ಅದು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತಲ್ವ ನಂತರದಲ್ಲಿ. ಹಾಗಾಗಿ ನೀವು ಲಾಂಗ್ ಟರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನಿಮ್ಮ ಲೆವರೇಜು ಏನು ಆ್ಯಕ್ಚುಲ್ ಪ್ರೈಸ್ ಇದೆಯೋ ಅಷ್ಟೇ ಬೇಕು ಅಂತ ತೋರಿಸುತ್ತೆ. ಇದೇನಂದರೆ ಮಾರ್ಜಿನು ಇಷ್ಟು ಇರಬೇಕು ಅಂತ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ. ಅದಿಲ್ಲ ಅಂತಂದರೆ ನೀವು ಬೈ ಮಾಡಿದಾಗ ಇನ್ಸಫಿಷಿಯೆಂಟ್ ಮಾರ್ಜಿನ್ ಬ್ಯಾಲೆನ್ಸ್ ಅಂತ ಬಂದುಬಿಟ್ಟು ಆರ್ಡರ್ ಪ್ಲೇಸೇ ಆಗೋದಿಲ್ಲ. ಓಕೆನಾ. ಅದಕ್ಕೋಸ್ಕರ ನಿಮಗೆ ಗೊತ್ತಾಗಲಿ ನಿಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ ಇಲ್ವಾ, ಎಷ್ಟು ದುಡ್ಡು ಬೇಕು ನೀವು ಆರ್ಡರ್ ಪ್ಲೇಸ್ ಮಾಡ್ತಿರೋದಕ್ಕೆ ಅಂತ ಇಲ್ಲೇ ಮೊದಲೇ ತೋರಿಸುತ್ತೆ.
ಇದು ಇಂಟ್ರಾಡೇ ಮತ್ತು ಲಾಂಗ್ ಟರ್ಮಿಗೆ ಇರುವಂಥ ಎರಡು ಮುಖ್ಯ ಡಿಫ್ರೆನ್ಸ್. ಏನು ಮೊದಲೇ ಹೇಳಿದಾಗೆ ಇಂಟ್ರಾಡೇ ಅಂದರೆ ಆ ದಿನದೊಳಗೇ ನೀವು ಬೈ ಮಾಡಿದ್ರೆ ವಾಪಸ್ ಸೆಲ್ ಮಾಡಬೇಕು, ಅಥವಾ ನೀವು ಸೆಲ್ ಮಾಡಿದ್ರೆ ವಾಪಸ್ ಬೈ ಮಾಡಬೇಕು. ಹೌದು, ಆ ಕಾನ್ಸೆಪ್ಟ್ ಕೂಡ ಇದೆ. ನೀವು ದಿನದ ಆರಂಭದಲ್ಲೇ ನೀವು ಸೆಲ್ ಮಾಡ್ಬಿಡ್ಬೋದು ಸ್ಟಾಕ್ನ. ಅದೇ ಸೆಲ್ ಮಾಡಬೇಕಂದ್ರೆ ನಮ್ಮ ಹತ್ರ ಇರಬೇಕಲ್ವಾ ಅಂತ ನೀವು ಕೇಳಿದ್ರೆ ಇದೊಂದೇ ಜಾಗ ಅನಿಸುತ್ತೆ ಸ್ಟಾಕ್ ಮಾರ್ಕೆಟು. ನಿಮ್ಮ ಹತ್ರ ಏನೂ ಇಲ್ಲ ಅಂತಂದ್ರೂ ನೀವು ಮೊದಲೇ ಆ ಆ್ಯಕ್ಷನ್ನ ಮಾಡ್ಬೋದು. ಇದನ್ನು ಶಾರ್ಟಿಂಗ್ ಅಂತ ಕರೀತಾರೆ. ಅಂದರೆ ಆ ದಿನ ನಿಮಗೆ ಯಾವುದೋ ಒಂದು ಸ್ಟಾಕು ಇನ್ನೂ ಚೆನ್ನಾಗಿ ಕೆಳಗೆ ಬೀಳುತ್ತೆ ಅನ್ನೋ ಖಾತ್ರಿ ಇದ್ದರೆ ನೀವು ದಿನದ ಆರಂಭದಲ್ಲೇ, ಅಂದರೆ ಹೈಯರ್ ಪ್ರೈಸಲ್ಲಿ ಇದ್ದಾಗಲೇ ಅದನ್ನು ನೀವು ಸೆಲ್ ಮಾಡಿಬಿಡ್ಬೋದು. ದಿನದ ಕೊನೆಯಲ್ಲಿ ಇನ್ನೂ ಕೆಳಗಡೆ ಬರುತ್ತಲ್ಲ, ಕಮ್ಮಿಗೆ ಬರುತ್ತಲ್ಲ, ಆಗ ನೀವು ಬೈ ಮಾಡ್ಕೋಬೋದು. ಅದರಿಂದನೂ ನೀವು ಲಾಭ ಮಾಡ್ಕೋಬೋದು. ಅದು ಸ್ವಲ್ಪ ರಿಸ್ಕಿ, ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಯಾರೂ ಪ್ರಯತ್ನ ಪಡೋಕ್ಕೆ ಹೋಗಬೇಡಿ. ಬಟ್ ಅದು ಎಗೇನ್ ಇಂಟ್ರಾಡೇಗೆ ಮಾತ್ರ, ಅದು ಲಾಂಗ್ ಟರ್ಮಿಗೆ ಬರೋದಿಲ್ಲ. ಲಾಂಗ್ ಟರ್ಮಲ್ಲಿ ನೀವು ಸೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಅದು ಡಿಮ್ಯಾಟ್ ಅಕೌಂಟಲ್ಲಿ ಇರಬೇಕು. ಹಾಗಿದ್ದರೆ ಮಾತ್ರ ನೀವು ಸೆಲ್ ಮಾಡೋದಕ್ಕೆ ಅಲೋ ಮಾಡುತ್ತದು. ಸೊ ಇಂಟ್ರಾಡೇನೇ ನಾನು ಮೊದಲಿಗೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ಅಲ್ವಾ, ಮಾರ್ಕೆಟ್ ಲಿಮಿಟ್, ಸ್ಟಾಪ್ ಲಾಸ್ ಮಾರ್ಕೆಟ್ ಆಪ್ಷನ್ ಅಂತ. ಇದೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾರ್ಕೆಟ್ ಆರ್ಡರ್ ಅಂತಂದರೆ ಇಲ್ಲಿ ಈ ಪ್ರೈಸ್ ಏನಿದೆ ನಿಂತಿದೆ, ಈಗ ಮಾರ್ಕೆಟ್ ಲೈವ್ ಇಲ್ಲ ಹಾಗಾಗಿ ನಿಂತಿದೆ. ಮಾರ್ಕೆಟ್ ಓಡ್ತಿದ್ದಾಗ ಇದು ಪ್ರತಿ ಸೆಕೆಂಡಿಗೂ ಟಿಕ್ ಆಗ್ತಾ ಇರುತ್ತೆ. 1506 ರೂಪಾಯಿ 5 ಪೈಸೆ, 1505 ರೂಪಾಯಿ 10 ಪೈಸೆ, 20 ಪೈಸೆ, 25 ಪೈಸೆ, ಈ ರೀತಿ ಚೇಂಜ್ ಆಗ್ತಾ ಇರುತ್ತೆ. ಅಥವಾ ಕಮ್ಮಿನೂ ಆಗ್ತಿರ್ಬೋದು, 1505 ರೂಪಾಯಿ ಆ ಥರ ಎಲ್ಲ ಆಗ್ತಿರ್ಬೋದಲ್ವಾ. ನೀವು ಮಾರ್ಕೆಟ್ ಅಂತ ಇಟ್ಬಿಟ್ಟು ಯಾವ್ದಾದ್ರು ಬೈ ಮಾಡಿದ್ರೆ ನಿಮಗಿಲ್ಲಿ ಪ್ರೈಸ್ ತೋರಿಸ್ತಾ ಇಲ್ಲ. ಅದು ಯಾಕೆ ಅಂದರೆ ಮಾರ್ಕೆಟ್ ಪ್ರೈಸ್ ಏನು ಓಡ್ತಾ ಇರುತ್ತೋ ಆ ಪ್ರೈಸಿಗೆ ಟಪ್ ಅಂತ ಬೈ ಆಗೋಗ್ಬಿಡುತ್ತೆ. ಸೊ ಇದು ಸ್ವಲ್ಪ ರಿಸ್ಕಿ. ಯಾಕೆಂದರೆ ನಿಮಗೆ ನೀವು ನೋಡ್ತಿದ್ದಾಗ ಒಂದು ಪ್ರೈಸ್ ಇರ್ಬೋದು, ಆದರೆ ನಿಮ್ಮದು ಪ್ಲೇಸ್ ಆದಾಗ ಆ ಪ್ರೈಸ್ ಬೇರೆ ಆಗಿರ್ಬೋದು. ಆದರೆ ನಿಮಗೆ 100% ಗ್ಯಾರಂಟಿ ಇರುತ್ತೆ ಮಾರ್ಕೆಟಲ್ಲಿ, ಮಾರ್ಕೆಟ್ ಅಂತ ಇಟ್ಬಿಟ್ಟು ಬೈ ಮಾಡಿದಾಗ. ಯಾಕೆಂದರೆ ನೀವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಕೊಡ್ತಾ ಇಲ್ಲ, ನನಗೆ ಇಂಥದೇ ಅಮೌಂಟ್ ಬಂದಾಗ ಬೈ ಆಗಬೇಕು ಅಂತ ನೀವು ಹೇಳ್ತಾ ಇಲ್ಲ ಸ್ಟಾಕ್ ಎಕ್ಸ್ಚೇಂಜ್ಗೆ. ಸೊ ಯಾವುದು ಬೆಸ್ಟ್ ಮ್ಯಾಚ್ ಆಗುತ್ತೋ ಆ ಮ್ಯಾಚಿಗೆ ನಿಮ್ಮದು ಸ್ಟಾಕ್ನ ಬೈ ಮಾಡ್ಕೊಟ್ಬಿಡ್ತಾರೆ. ಇದು ಮಾರ್ಕೆಟ್ ಬಗ್ಗೆ. ಹಾಗಾಗಿ ನಿಮಗೆ ಇಲ್ಲಿ ಪ್ರೈಸ್ ಸೆಟ್ ಮಾಡೋದಕ್ಕೆ ಬಿಡೋದಿಲ್ಲ. ಅದೇ ನೀವು ಲಿಮಿಟ್ ಆರ್ಡರ್ ಅಂತ ಹೋದರೆ ಹೆಸರೇ ಹೇಳಿದಾಗೆ ನೀವು ಲಿಮಿಟ್ ಮಾಡ್ಬೋದು ನಿಮ್ಮ ಪ್ರೈಸ್ನ. ಈಗ 1506 ರೂಪಾಯಿ ಇದೆ, ನನಗೆ 1500 ರೂಪಾಯಿ ಬಂದ್ರೇ ನಾನು ಬೈ ಆಗಬೇಕು ಅಂತ ಇಟ್ಟರೆ, ಈ ರೀತಿ ಇಟ್ಟಾಗ ನಿಮಗೆ 1500 ರೂಪಾಯಿ ಬಂದಾಗ ಮಾತ್ರ ನಿಮ್ಮ ಸ್ಟಾಕ್ ಬೈ ಆಗುತ್ತೆ. ಇಲ್ಲ ಅಂದರೆ ಆರ್ಡರಲ್ಲಿ ಪೆಂಡಿಂಗ್ ಸ್ಟೇಟಸಲ್ಲಿ ಹೋಗಿ ಕೂತಿರುತ್ತೆ, ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆನಾ. ಇದು ನೀವು ಒಂದು ಪರ್ಟಿಕ್ಯುಲರ್ ಪ್ರೈಸಿಗೆ ಬೈ ಮಾಡಬೇಕು ಅಂದಾಗ ನೀವು ಲಿಮಿಟ್ ಆರ್ಡರ್ನ ಯೂಸ್ ಮಾಡ್ಬೋದು. ಅದಲ್ಲದೆ ಸ್ಟಾಪ್ ಲಾಸ್ ಮತ್ತು ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂತ ಇದೆ. ಇದೇನಂತಂದರೆ ಸ್ಟಾಪ್ ಲಾಸ್ ಆರ್ಡರ್ ಅಂತಂದರೆ ನೀವು ಯಾವುದೋ ಒಂದು ಸ್ಟಾಕನ್ನು ಬೈ ಮಾಡಿದ್ದೀರಾ, ಲೆಟ್ಸೆ 1500 ರೂಪಾಯಿಗೆ ನೀವು ಬೈ ಮಾಡ್ತಾ ಇದ್ದೀರಾ. ಆದರೆ ನೀವು ಏನಾದ್ರು 1490 ರೂಪಾಯಿಗೆ ಅದು ಬಂದುಬಿಟ್ರೆ ನೀವು ಮಾರಿಬಿಡಬೇಕು ಅಂತ. ಯಾಕೆಂದರೆ ನಿಮಗೆ ಲಾಸ್ ಆಗ್ತಾ ಇರುತ್ತಲ್ವ. ನೀವು 1500 ರೂಪಾಯಿಗೆ ತೊಗೊಂಡು ಆ ಸ್ಟಾಕ್ ಇನ್ನೂ ಕೆಳಗೆ ಬಿದ್ದು 1490 ರೂಪಾಯಿಗೆ ಬಂದರೆ ನೀವು ಇಟ್ಕೊಂಡ್ರೆ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಕ್ವಾಂಟಿಟಿ ಹೇಳ್ತಾ ಇದ್ದೀನಿ, 10, 100 ಈ ಥರ ಕ್ವಾಂಟಿಟಿ ತೊಗೊಂಡಾಗ ನಿಮಗೆ ಲಾಸ್ ಜಾಸ್ತಿ ಆಗುತ್ತಲ್ವ. ಸೊ ಆ ರೀತಿ ನೀವು ಲಾಸ್ನ ಲಿಮಿಟ್ ಮಾಡ್ಕೋಬೇಕು ಅಂದರೆ ಸ್ಟಾಪ್ ಲಾಸ್ ಅಂತ ಹೆಸರು ಹೇಳ್ದಂಗೆ ಲಾಸ್ನ ಸ್ಟಾಪ್ ಮಾಡೋಕ್ಕೆ ನಿಮಗೆ ನಿಮ್ಮ ರಿಸ್ಕ್ ಮ್ಯಾಕ್ಸಿಮಮ್ ಎಷ್ಟು ತೊಗೋಬೋದು ಅನ್ನೋದಕ್ಕೆ ನೀವೇ ಒಂದು ಸೆಟ್ ಮಾಡ್ಕೊಳ್ಳೋವಂಥ ಗೋಲ್ ಇದು. ಅದನ್ನ ಟ್ರಿಗರ್ ಪ್ರೈಸ್ ಅಂತ ಕರೀತಾರೆ. 1500 ರೂಪಾಯಿಗೆ ನಾನು ಒಂದು ಸ್ಟಾಕ್ನ ತೊಗೊಂಡು 1490 ರೂಪಾಯಿಗೆ ಅದು ಬಂದರೆ ನೀವು ಬೈ ಅಂತ ಇಟ್ಟರೆ, ಈ ರೀತಿ ಮಾಡಿ ನೀವು ಬೈ ಅಂತ ಇಟ್ಟರೆ 1500 ರೂಪಾಯಿ ಬಂದಾಗ ಇದು ಬೈ ಆಗುತ್ತೆ. ಅದೇ ರೀತಿ 1490 ರೂಪಾಯಿಗೆ ಏನಾದರೂ ಇದು ಹೋದರೆ ಅದಾಗದೆ ಸೆಲ್ ಕೂಡ ಮಾಡಿಬಿಡುತ್ತೆ. ಓಕೆನಾ. ಇನ್ನು ನಿಮಗೆ ಇನ್ನೂ ಸ್ಟಾಪ್ ಲಾಸ್ ಅಂದರೆ ಇನ್ನೂ ಹೆಚ್ಚಿನ ಲಾಸ್ ಆಗೋದನ್ನು ನಿಮಗೆ ತಪ್ಪಿಸುತ್ತೆ. ಅದೇ ರೀತಿ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅನ್ನೋದು ಕೂಡ ಸಿಮಿಲರ್ನೇ. ಆದರೆ ಇಲ್ಲಿ ನಿಮಗೆ ಸ್ಟಾಪ್ ಲಾಸ್ ಆರ್ಡ್ರಲ್ಲಿ ನೀವು ಒಂದು ಫಿಕ್ಸ್ಡ್ ಪ್ರೈಸ್ ಇಟ್ಬಿಟ್ಟು ಬೈ ಮಾಡ್ಬೋದು. 1500 ರೂಪಾಯಿಗೆ ಬಂದರೆ ಬೈ ಆಗಲಿ, 1490 ರೂಪಾಯಿಗೆ ತನಕ ಹೋದರೆ ಅದು ಸೆಲ್ಲಾಗಿ ಹೋಗ್ಬಿಟ್ಲಿ, ನನ್ನ ಲಾಸ್ನ ಅಲ್ಲಿ ಸ್ಟಾಪ್ ಮಾಡ್ಕೊತೀನಿ ಅಂತ. ಅದೇ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂತಂದರೆ ನಿಮಗೆ ಇಲ್ಲಿ ಪ್ರೈಸ್ನ ಸೆಟ್ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಹೇಗೇನು ಮಾರ್ಕೆಟ್ ಆರ್ಡರ್ ಥರ, ಮಾರ್ಕೆಟ್ ಏನು ಪ್ರೈಸ್ ನಡೀತಾ ಇರುತ್ತೋ ಆ ಪ್ರೈಸಿಗೆ ಬೈ ಆಗಿಬಿಡುತ್ತೆ. ಆದರೆ 1490 ರೂಪಾಯಿಗೆ ಬಂದರೆ ಅದು ಸೆಲ್ಲಾಗಿ ಹೋಗಲಿ ಅಂತ. ಆದರೆ ಯಾವತ್ತೂ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ನಾಗಲಿ ಯೂಸ್ ಮಾಡಬೇಡಿ. ನಾನಂತೂ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಇತ್ತೀಚೆಗೆ ಇದು ತುಂಬ ಒಂದು ದೊಡ್ಡ ಇಶ್ಯೂ ಕೂಡ ಆಗಿತ್ತು. ಯಾರು ಒಬ್ಬರು ದೊಡ್ಡ ಲಾಟಲ್ಲಿ ತಂದುಬಿಟ್ಟು ಬೇರೆ ಹೈ ಪ್ರೈಸಲ್ಲಿ ನಿಮ್ಮನ್ನ ಯಾವುದೋ ಒಂದು ಸ್ಟಾಕ್ನ ಬೈ ಅಥವಾ ಸೆಲ್ ಆರ್ಡರ್ ಇಟ್ಬಿಟ್ರೆ ನೀವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಹೇಳ್ತಾ ಇಲ್ಲ ಅಲ್ವಾ. ಮಾರ್ಕೆಟ್ ಏನು ಆರ್ಡರ್ ಇದೆಯೋ ಆ ಆರ್ಡ್ರಲ್ಲಿ ಹೋಗಲಿ ಅಂತ ನೀವು ಕೊಡ್ತಾಯಿದ್ದೀರಾ. ಏನೋ ಒಂದು ವಾಲಟಿಲಿಟಿ ಆಗಿ ಒಂದೇ ಸಲ ಪ್ರೈಸ್ ಮೇಲೆ ಹೋಯಿತು ಅಥವಾ ಕೆಳಗೆ ಹೋಯಿತು ಅಂದರೆ ಆ ಪ್ರೈಸ್ನ ನೀವು ಬೈ ಅಥವಾ ಸೆಲ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ನಿಮಗೆ ತುಂಬ ದೊಡ್ಡ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಯಾವತ್ತೂ ಲಿಮಿಟ್ ಆರ್ಡರ್ ಇಟ್ಬಿಟ್ಟು ಅಥವಾ ಸ್ಟಾಪ್ ಲಾಸ್ ಆರ್ಡರ್ ಯೂಸ್ ಮಾಡಿಕೊಂಡು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿ ಅಂತ ನಾನು ಹೇಳ್ತೀನಿ. ಇದೇ ಕಾನ್ಸೆಪ್ಟು ಲಾಂಗ್ ಟರ್ಮ್ ಕೂಡ ಅಪ್ಲೈ ಆಗುತ್ತೆ. ಲಾಂಗ್ ಟರ್ಮಲ್ಲೂ ಕೂಡ ನಿಮಗೆ ಮಾರ್ಕೆಟು, ಲಿಮಿಟು, ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂತ ಬರುತ್ತೆ. ವ್ಯತ್ಯಾಸ ಏನು ಅಂತಂದರೆ ನೀವು ಇಲ್ಲಿ ಪೂರ್ತಿ ದುಡ್ಡನ್ನು ಕೊಟ್ಬಿಟ್ಟು ತೊಗೊತಾ ಇದ್ದೀರಾ, ಮತ್ತು ಇದನ್ನು ನೀವು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ. ಅದಕ್ಕೆ ಡೆಲಿವರಿ ಅಂತಲೂ ಕೂಡ ಕರೀತಾರೆ. ಲಾಂಗ್ ಟರ್ಮಿಗೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಡೆಲಿವರಿ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಬಂದು ಟ್ರಾನ್ಸ್ಫರ್ ಆಗುತ್ತೆ ಇದು. ಓಕೆನಾ. ನಿಮ್ಗೆ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ದಿನದ ಒಳಗೆ ನೀವು ಇದನ್ನು ವಾಪಸ್ ಕೊಡಬೇಕು ಅಂತ ಇರಲ್ಲ. ಆದರೆ ಇಂಟ್ರಾಡೇನಲ್ಲಿ ನೀವು ದಿನದ ಒಳಗಡೆ ಅದನ್ನು ವಾಪಸ್ ಕೊಡಲೇಬೇಕು. ಕೊಡಲಿಲ್ಲ ಅಂತಂದ್ರೂ ಅವರೇ ಆಟೋ ಸ್ಕ್ವೇರ್ ಆಫ್ ಮಾಡಿ, ಅದಕ್ಕೆ ಮಾರ್ಜಿನಲ್ ಇಂಟ್ರಾಡೇ ಸ್ಕ್ವೇರ್ ಆಫ್ ಅಂತ ಸ್ಕ್ವೇರ್ ಆಫ್ ಮಾಡಿ ನಿಮ್ಮ ಆ ಪ್ರೈಸ್ಗೆ ಏನು ನಡೀತಾ ಇರುತ್ತೋ ಆ ಟೈಮಲ್ಲಿ ಅದನ್ನು ತೊಗೊಂಡ್ಬಿಡ್ತಾರೆ ವಾಪಸ್ಸು. ಹಾಗಾಗಿ ಇದು ಓನ್ಲಿ ಟ್ರೇಡಿಂಗ್ ಮಾಡೋರಿಗೆ ಇದು ಇಂಟ್ರಾಡೇ. ನೀವು ಒಬ್ಬ ಇನ್ವೆಸ್ಟರ್ ಆದರೆ ನೀವು ಯಾವತ್ತೂ ಕೂಡ ಲಾಂಗ್ ಟರ್ಮ್ ಅನ್ನೋ ಆಪ್ಷನ್ನೇ ಚೂಸ್ ಮಾಡಿ ನೀವು ಆರ್ಡರ್ನ ಪ್ಲೇಸ್ ಮಾಡಿ ಅಂತ ನಾನು ಹೇಳ್ತೀನಿ.